ಧರ್ಮಸ್ಥಳದ ಹೆಣಯೂತ ಪ್ರಕರಣ ಸಾಮಾಜಿಕವಾಗಿ ಚರ್ಚೆಗೆ ಒಳಪಟ್ಟಂತಹ ಒಂದು ಪ್ರಕರಣ. ದೇಶದ ಎರಡು ರಾಷ್ಟ್ರೀಯ ಪ್ರಕರಣಗಳು ಈ ಬಗ್ಗೆ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸಿತ್ತು. ಆದರೆ ನಮ್ಮ ರಾಜ್ಯದ ದೇಶೀಯ ಪಕ್ಷ ಜೆಡಿಎಸ್ ಈ ಒಂದು ವಿಚಾರದಲ್ಲಿ ತಟಸ್ಥ ಮೌನವನ್ನು ಪಾಲಿಸಿತ್ತು. ಆದರೆ ಈಗ ದೊಡ್ಡಗೌಡರು ಮೌನ ಮುರಿದಿದ್ದಾರೆ. ದೊಡ್ಡಗೌಡರು ಧರ್ಮಸ್ಥಳ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡಗೌಡರು ಎಂಟ್ರಿ ಕೊಟ್ಟಿದ್ದಾರೆ, ಅರ್ಥಾತ್ ಪ್ರವೇಶ. ಧರ್ಮಸ್ಥಳ ಪ್ರಕರಣ ಸಂಬಂಧ ದೇವೇಗೌಡರು ಹೇಳಿದ್ದೇನು? ಮಂಜುನಾಥನೇ ಈ ಎಲ್ಲ ಬೆಳವಣಿಗೆಗೆ ಉತ್ತರ ಕೊಡಬೇಕು. ಇದು ಒಬ್ಬ ಜವಾಬ್ದಾರಿಯುತ ರಾಜಕಾರಣಿ ಹೇಳಬಹುದಾದಂತಹ ಮಾತು. ಅಂತಿಮ ನಿರ್ಣಯ ದೇವರ ಕೈಯಲ್ಲಿದೆ ಅಂದ್ರು ದೊಡ್ಡಗೌಡರು. ಧರ್ಮಸ್ಥಳ ವಿಚಾರದಲ್ಲಿ ಏನೇ ಏರುಪೇರಾಗಿದ್ರು ಅದು ತಾತ್ಕಾಲಿಕ. ಮಂಜುನಾಥನ ಶಕ್ತಿಯನ್ನ ಯಾರೂ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಎಲ್ಲ ರೀತಿಯ ಜನ ಇರ್ತಾರೆ, ನಾನಾ ತರಹದ ಮನಸ್ಥಿತಿಯ ಜನಗಳು ಇರ್ತಾರೆ. ನಾವು ಗಂಭೀರವಾಗಿ ಪ್ರಾರ್ಥನೆ ಮಾಡಬೇಕು. ಅಂತಿಮ ನಿರ್ಣಯ ದೇವರ ಕೈಯಲ್ಲಿದೆ ಅಂದ್ರು ಮಾಜಿ ಪ್ರಧಾನಿ. ಗಂಡ ಹೆಂಡತಿಗೆ 3 ಮಕ್ಕಳಾದರೆ ಆ 3 ಮಕ್ಕಳ ಮನಸ್ಥಿತಿಗಳು ಬೇರೆ ಬೇರೆ ಇರ್ತವೆ. 3 ಮಕ್ಕಳು ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತೇನೂ ಇಲ್ಲ. 3 ಮಕ್ಕಳು ತಂದೆ ತಾಯಿಯ ಮಾತನ್ನ ಶಿರಸಾವಹಿಸಿ ಪಾಲಿಸಬೇಕು ಅಂತಾನೂ ಇಲ್ಲ. 3 ಮಕ್ಕಳ ಅಭಿಪ್ರಾಯವು ಭಿನ್ನ ಭಿನ್ನ. ಸಮಾಜದಲ್ಲಿ ಹಂಗೇನೆ ಮನಸ್ಥಿತಿಗಳು ಬೇರೆ ಬೇರೆ ತರಹದ್ದೆಲ್ಲ ಇರ್ತಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ದೊಡ್ಡಗೌಡರು ಎಂಟ್ರಿ, ಜೊತೆಗೆ ಅವರ ನಿಲುವು, ಅವರ ಹೇಳಿಕೆ ನೋಡಿ. ಒಬ್ಬ ಹಿರಿಯ ರಾಜಕಾರಣಿ, ಸಂವೇದನಾಶೀಲತೆ ಇರತಕ್ಕಂತಹ ದೊಡ್ಡ ರಾಜಕಾರಣಿ, ದೇಶದ ಪ್ರಧಾನಿಯಾಗಿದ್ದವರು, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಅನೇಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದವರು, ಒಂದು ಜಾತ್ಯತೀತ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಎಷ್ಟೊಂದು ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಇದಕ್ಕೆ ಅನ್ಯ ರಾಜ್ಯದ ಮಾವೋಯಿಸ್ಟ್ಗಳ ಲಿಂಕ್ ಇದೆ ಅಂತ ಹೇಳಲಿಲ್ಲ ಅವರು. ಈ ಪ್ರಕರಣ ಪೊಲಿಟಿಕಲ್ ಷಡ್ಯಂತ್ರ ಅಂತಾನೂ ಹೇಳಲಿಲ್ಲ ಅವರು. ಇದು ಒಬ್ಬ ರಾಜಕಾರಣಿ ಈ ಪ್ರಕರಣವನ್ನು ಅಧ್ಯಯನ ಮಾಡಿ ಈ ಪ್ರಕರಣದಲ್ಲಿ ಹೆಂಗೆ ಹೇಳಿಕೆ ಕೊಡಬಹುದು. ಮಾಜಿ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟರೆ ಒಂದು ಮಸೀದಿಯ ಮೌಲ್ವಿ ಹೇಳಿಕೆ ಕೊಟ್ಟಂಗೆ, ಒಂದು ಕ್ಷೇತ್ರದ ಧರ್ಮಾಧಿಕಾರಿ ಹೇಳಿಕೆ ಕೊಟ್ಟಂಗೆ, ಒಂದು ಇಗರ್ಜಿಯ ಪಾದ್ರಿ ಹೇಳಿಕೆ ಕೊಟ್ಟಂಗೆ ದೇವೇಗೌಡರು ಕೊಟ್ಟರೆ. ಕಾರಣ ಎಲ್ಲವನ್ನು ತಿಳಿದುಕೊಂಡು ಅತ್ಯಂತ ಶಾಂತಿಯುತವಾದಂಥ, ಜೊತೆಗೆ ಅತ್ಯಂತ ಎಫೆಕ್ಟಿವ್ ಆದಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡುವಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ನಮ್ಮ ರಾಜ್ಯದ ಮಾಜಿ ಪ್ರಧಾನಿ ದೇವೇಗೌಡರು. ಅವರು ಹೇಳಿದ್ದೇನು ಈ ಪ್ರಕರಣವನ್ನು? ವೆರಿ ಸೆನ್ಸಿಟಿವ್ ಪ್ರಕರಣ ಅನ್ನೋದು ಹಿ ನೋ ವೆರಿ ವೆಲ್, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ದೇವರ ಮೇಲೆ ಬಿಟ್ಟರು ಅವರು. ಧರ್ಮಸ್ಥಳದ ಪ್ರಕರಣವನ್ನು ಮಂಜುನಾಥ ನೋಡಿಕೊಳ್ತಾನೆ. ತಪ್ಪಿತಸ್ಥರಿಗೆ ಮಂಜುನಾಥನೇ ಶಿಕ್ಷೆ ಕೊಡುವಂತಹ ಏಕೈಕ ಶಕ್ತಿ ಮಂಜುನಾಥನಲ್ಲದೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಆರ್ ಅಶೋಕ್ ರವರ ಹೇಳಿಕೆಗಳನ್ನು ಗಮನಿಸಿರ್ತೀರಿ ನೀವು. ಅದಕ್ಕೆ ಅದು ಲಿಂಕು, ಅದಕ್ಕೆ ಇದು ಲಿಂಕು, ಅದಕ್ಕೆ ಭಯೋತ್ಪಾದಕರು ಬಂದಿದ್ದಾರೆ, ಅದಕ್ಕೆ SDPI ಲಿಂಕ್ ಇದೆ. ಅದೇ ತರಹ ಹೇಳ್ಬೋದಾಗಿತ್ತಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ಅದಕ್ಕೆ ಕೊಡಕ್ಕೆ ಹೋಗಲಿಲ್ಲ ದೇವೇಗೌಡರು. ಕಾರಣ ದೇವೇಗೌಡರು ಆಗಿರೋದ್ರಿಂದಾಗಿ ದೇವೇಗೌಡರು ಆ ತರಹದ ಹೇಳಿಕೆಯನ್ನು ಕೊಡೋದಕ್ಕೆ ಬರೋದಿಲ್ಲ. ದೇವೇಗೌಡರ ರಾಜಕಾರಣವೇ ಬೇರೆ, ಬಿಜೆಪಿಯ ರಾಜಕಾರಣವೇ ಬೇರೆ. ಬಿಜೆಪಿ ಪಕ್ಷವನ್ನ ಸಮಾಧಾನ ಪಡಿಸುವ ಸ್ಟೇಟ್ಮೆಂಟ್ ಕೊಡಲಿಲ್ಲ ದೇವೇಗೌಡರು. ಒಂದು ವರ್ಗವನ್ನ ಓಲೈಸುವ ತರಹದ ಮಾತುಗಳನ್ನಾಡಲಿಲ್ಲ ದೇವೇಗೌಡರು. ಕ್ಷೇತ್ರದ ಮಂಜುನಾಥ ನೋಡಿಕೊಳ್ತಾನೆ. ಈ ಪ್ರಕರಣವನ್ನು ಮಂಜುನಾಥನಿಗೆ ಬಿಟ್ಟು ಬಿಡೋಣ. ಮಂಜುನಾಥ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಉತ್ತರ ಕೊಡಬೇಕು. ಅಂತಿಮ ನಿರ್ಣಯ ದೇವರ ಕೈಯಲ್ಲಿದೆ ಅಂದರು ದೇವೇಗೌಡರು. ಧರ್ಮಸ್ಥಳ ವಿಚಾರದಲ್ಲಿ ಏನೇ ಏರುಪೇರಾದರೂ ಕೂಡ ಅದು ತಾತ್ಕಾಲಿಕ. ಮಂಜುನಾಥನ ಶಕ್ತಿಯನ್ನು ಯಾರೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಎಲ್ಲ ತರಹದ ಜನ ಇರ್ತಾರೆ, ನಾವು ಗಂಭೀರವಾಗಿ ಪ್ರಾರ್ಥನೆ ಮಾಡಬೇಕು. ಅಂತಿಮ ನಿರ್ಣಯ ದೇವರ ಕೈಯಲ್ಲಿದೆ ಅಂದ್ರು ಮಾಜಿ ಪ್ರಧಾನಿ. ಮಂಜುನಾಥನ ಬಗ್ಗೆ ಯಾರೂ ಅಪಪ್ರಚಾರ ಮಾಡಬಾರ್ದು. ಅಪಪ್ರಚಾರ ಮಾಡಿದವರು ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಣಯೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.